ಪತ್ನಿ ಜೊತೆ ಸಲೂಖೆ ಚಾಲಕನಿಗೆ ತಡೆದಂತಹ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಬಂಧನಕ್ಕೆ ಹೆಚ್ಚಿನ ಆಗ್ರಹ ಹೊಡೆದ ವಿಡಿಯೋ ಸಂಚಲನವನ್ನು ಸೃಷ್ಟಿ ಮಾಡಿದೆ. ಪತ್ನಿಯ ಜೊತೆ ಸಲುಗೆ ಚಾಲಕನಿಗೆ ತಡೆದ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಬಂಧನಕ್ಕೆ ಹೆಚ್ಚಿನ ಆಗ್ರಹ ಹೊಡೆದಂತಹ ವಿಡಿಯೋ ಸಂಚಲನ. ಬಾಗಲಕೋಟೆಯ ಯಂಕಪ್ಪನಿಂದ ಹಲ್ಲೆ ವಿಡಿಯೋ ಬಲೆ ಬೀಸಿರುವಂತಹ ಪೊಲೀಸರು ತನ್ನ ಹೆಂಡತಿಯ ಜೊತೆ ಸಲುಗೆಯಿಂದ ಮಾತನಾಡಿದ್ರು ಅನ್ನುವಂತಹ ಕಾರಣಕ್ಕೆ ಥಳಿತ ಚಾಲಕನನ್ನ ಕಟ್ಟಿ ಹಾಕಿ ಮಾರಣಾಂತಿಕ ಹಲ್ಲೆ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ಪ್ರತಿಕ್ರಿಯಿಸಲಿಕ್ಕೂ ಜನರಿಂದ ಒತ್ತಾಯ ಕೂಡ ಮಾಡಲಾಗಿರುವಂತ. ಏನಾಯ್ತು ಕತೆ ಹೇಳ್ತೇನೆ. ಮಾಲೀಕನ ಪತಿಯ ಜೊತೆಗೆ ಗೂಡ್ಸ್ ಚಾಲಕ ಸಲುಗೆಯಿಂದ ಮಾತನಾಡಿದ್ದೇ ದೊಡ್ಡ ತಪ್ಪಾಗಿದೆ. ಪತ್ನಿ ಮತ್ತು ಚಾಲಕನ ಸಲುಗೆಯನ್ನ ನೋಡಿ ಕೆಂಡಾಮಂಡಲಾಗಿರುವಂತಹ ಮಹಿಳೆಯ ಗಂಡ ತನ್ನದೇ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಡ್ರೈವರ್ನನ್ನ ಕಿಡ್ನಾಪ್ ಮಾಡಿದ್ದಾನೆ ಎನ್ನುವಂತಹ ಆರೋಪ. ಮಾಲೀಕನ ಹೆಂಡತಿಯ ಜೊತೆಗೆ ಸಲುಗೆಯಿಂದ ಮಾತನಾಡಿದ್ದ ಎನ್ನುವಂತಹ ಕಾರಣಕ್ಕಾಗಿ ಗೂಡ್ಸ್ ಚಾಲಕನ ಜೊತೆಗೆ ಹೆಂಡತಿಯನ್ನ ಕೂಡ ಕರೆದೊಯ್ದು ಹಲ್ಲೆಯನ್ನ ಮಾಡಿರುವಂತಹ ಘಟನೆ ಬಾಗಲಕೋಟೆ ನವನಗರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಕಿಡ್ನಾಪ್ ಮಾಡಿದಂತಹ ಚಾಲಕ ಮಾಡಿರುವಂತಹ ಅಂದ್ರೆ ಬಳಿಕ ಹೆಂಡತಿಯನ್ನ ಕೂಡ ಗುಡ್ಡಕ್ಕೆ ಕರೆದುಕೊಂಡು ಹೋಗಿ ಇಬ್ಬರನ್ನ ಕೈ ಕಾಲು ಕಟ್ಟಾಕಿ ಹಿಗ್ಗಾಮುಗ್ಗ ಥಳಿಸಿದ್ದಾರೆ ಎನ್ನುವಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ. ಮಾಲೀಕನ ಪತ್ನಿಯ ಜೊತೆಗೆ ಗೂಡ್ಸ್ ಚಾಲಕ ಸಲುಗೆಯಿಂದ ಮಾತನಾಡಿದ್ರೆ ತಪ್ಪಾಗೋಯ್ತಾ? ಪತ್ನಿ ಹಾಗೂ ಚಾಲಕನ ಸಲುಗೆಯನ್ನು ನೋಡಿ ಕೆಂಡಾಮಂಡಲಾಗಿರುವಂತಹ ಮಹಿಳೆಯ ಗಂಡ ತನ್ನದೇ ಮನೆಯಲ್ಲಿ ಕೆಲಸಕ್ಕಿದ್ದಂತಹ ಡ್ರೈವರ್ನನ್ನೇ ಕಿಡ್ನಾಪ್ ಮಾಡಿದ್ದಾನೆ ಎನ್ನುವಂತಹ ಆರೋಪ ಕೇಳಿ ಬಂದಿದೆ. ಚಾಲಕನ ಕೈಯನ್ನ ಕಟ್ಟಿ ಹಾಕಿ ಕೋಲಿನಿಂದ ಕಾಲು ಬೆನ್ನಿಗೆ ಬಾಸುಂಡೆ ಬರೋ ರೀತಿ ಹಲ್ಲೆಯನ್ನ ಮಾಡಿದ್ದ. ಪ್ರಕಾಶ್ ಹೊಸಮನಿ 25 ವರ್ಷ ಎನ್ನುವಂತಹ ಚಾಲಕನನ್ನ ಮಾಲೀಕ ಯಂಕಪ್ಪ ಚೂರಿ ತಾಳಸಿಗೇರಿ ಗುಡ್ಡಕ್ಕೆ ಕರೆದುಕೊಂಡು ಹೋಗಿ ಅನೇಕರು ಹಲ್ಲೆಯನ್ನ ನಡೆಸಿದ್ದಾರೆ ಎನ್ನಲಾಗ್ತಾ ಇದೆ. ಅಕ್ಟೋಬರ್ 3ರಂದು ಈ ಒಂದು ಘಟನೆ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿರುವಂಥದ್ದು. ಅದೇ ಮಾಡ್ತಿರುವಂತಹ ಈ ವಿಡಿಯೋ ಈಗ ಬಹಿರಂಗವಾಗಿದೆ. ಯಂಕಪ್ಪ ಚೂರಿ ಪರಸಪ್ಪ ಮಾಧರ ಇನ್ನು ಹಲವಾರು ಜನ 10 ಜನರು ಹಲ್ಲೆಯನ್ನ ಮಾಡಿದ್ದು ಎಲ್ಲರ ವಿರುದ್ಧವೂ ಕೂಡ ಎಫ್ಐಆರ್ ದಾಖಲೆಯಾಗಿದೆ. ಬಾಗಲಕೋಟೆಯ ನವನಗರ ಠಾಣೆಯಲ್ಲಿ ಕೇಸ್ ದಾಖಲೆಯಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.